ಪಟ್ಟು ಬಿಡದೆ ಪಟ್ಟ ಪಡೆದ ಬಂಡೆ ಮುಖ್ಯಮಂತ್ರಿ ಆಗುವ ತನಕ ಗಡ್ಡ ತೆಗೆಯಲ್ಲ. ಇದು ಮಹಾ ಶಪಥದ ಕತೆ. ಹೌದು, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಬಂಡೆ ಎಂದೇ ಖ್ಯಾತರಾದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ಜೀವನ ಮತ್ತು ರಾಜಕೀಯ ಪಯಣ ಒಂದು ರೋಚಕ ಕಥೆಯಂತಿದೆ. ವಿದ್ಯಾರ್ಥಿ ನಾಯಕನಾಗಿ ಆರಂಭಗೊಂಡು ಇಂದು ಕರ್ನಾಟಕದ ಮುಖ್ಯಮಂತ್ರಿ ಪೀಠದವರೆಗಿನ ಅವರ ಈ ಸುದೀರ್ಘ ಪಯಣದ ಸಂಪೂರ್ಣ ವಿವರ ಇಲ್ಲಿದೆ. ಡಿ.ಕೆ. ಶಿವಕುಮಾರ್ ಅವರು ಮೇ 15, 1962ರಂದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಎಂಬ ಹಳ್ಳಿಯಲ್ಲಿ ಜನಿಸಿದ್ರು. ಕೃಷಿ ಹಿನ್ನೆಲೆಯ ಒಕ್ಕಲಿಗ ಸಮುದಾಯದ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಹಿರಿಯ ಮಗ ಇವರು. ಇವರ ಪತ್ನಿ ಉಷಾ ಶಿವಕುಮಾರ್. ಈ ದಂಪತಿಗೆ ಐಶ್ವರ್ಯ ಆಭರಣ ಎಂಬ 2 ಪುತ್ರಿಯರು ಹಾಗೂ ಆಕಾಶ್ ಎಂಬ ಒಬ್ಬ ಪುತ್ರನಿದ್ದಾನೆ. ಇವರ ಸಹೋದರ ಡಿ.ಕೆ. ಸುರೇಶ್ ಕೂಡ ರಾಜಕಾರಣಿಯಾಗಿದ್ದು ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಳ್ಳಿಯ ಮುಗ್ಧ ಪರಿಸರದಲ್ಲಿ ಬೆಳೆದ ಶಿವಕುಮಾರ್ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ನಾಯಕತ್ವದ ಗುಣಗಳಿದ್ದವು. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ ಇವರು ಆರ್ಟ್ಸ್ ಪದವಿ ಪಡೆದರು. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನ 1980ರ ದಶಕದಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾದ ಎನ್ಎಸ್ಯುಐ ಮೂಲಕ ಆರಂಭವಾಯಿತು. ಕೇವಲ 23ನೇ ವಯಸ್ಸಿನಲ್ಲಿ ಸಾತನೂರು ಕ್ಷೇತ್ರದಿಂದ ಅಂದಿನ ರಾಜಕೀಯ ದೈತ್ಯ ಎಚ್.ಡಿ. ದೇವೇಗೌಡರ ವಿರುದ್ಧವೇ ಸ್ಪರ್ಧಿಸಿ ಗಮನ ಸೆಳೆದಿದ್ರು. ಆ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದ್ರು. ಸಾತನೂರು ಕ್ಷೇತ್ರದಿಂದ ಸತತವಾಗಿ ಗೆದ್ದ ಇವರು ಕ್ಷೇತ್ರ ಮರು ವಿಂಗಡಣೆಯಾದ ನಂತರ ಕನಕಪುರ ಕ್ಷೇತ್ರದಿಂದ ಸತತ ಜಯ ದಾಖಲಿಸುತ್ತಾ ಬಂದಿದ್ದಾರೆ. ಇದುವರೆಗೂ ಸ್ಪರ್ಧಿಸಿದ 8 ವಿಧಾನಸಭಾ ಚುನಾವಣೆಗಳಲ್ಲಿ ಒಂದರಲ್ಲೂ ಇವರು ಸೋತಿಲ್ಲ. ಎಸ್. ಬಂಗಾರಪ್ಪ, ಎಸ್.ಎಂ. ಕೃಷ್ಣ ಹಾಗೂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟಗಳಲ್ಲಿ ಇಂಧನ, ನೀರಾವರಿ, ವೈದ್ಯಕೀಯ ಶಿಕ್ಷಣ ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿಭಾಯಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಜೀವನ ಕೇವಲ ಯಶಸ್ಸಿನ ಹಾದಿಯಾಗಿರಲಿಲ್ಲ. ರಾಜಕೀಯ ವಿರೋಧಿಗಳ ಸವಾಲುಗಳು ಮತ್ತು ಕಾನೂನಾತ್ಮಕ ಹೋರಾಟಗಳನ್ನು ಅವರು ಎದುರಿಸಬೇಕಾಯಿತು. ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಬಂದಾಗ ಶಾಸಕರನ್ನು ರಕ್ಷಿಸಿ ಪಕ್ಷದ ಅಸ್ತಿತ್ವ ಕಾಯ್ದಿದ್ದಕ್ಕಾಗಿ ಇವರಿಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಮಟ್ಟದಲ್ಲಿ ಟ್ರಬಲ್ ಶೂಟರ್ ಎಂಬ ಹೆಸರು ಬಂತು. ಆದರೆ ಇದೇ ಕಾರಣಕ್ಕಾಗಿ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣು ಇವರ ಮೇಲೆ ಬಿತ್ತು ಎಂಬ ಆರೋಪವಿದ್ದು 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಇವರನ್ನ ಬಂಧಿಸಲಾಯಿತು. ಸುಮಾರು 50 ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾಗಲೂ ಇವರು ಧೃತಿಗೆಡಲಿಲ್ಲ. ಜೈಲಿಂದ ಬಿಡುಗಡೆಯಾಗಿ ಬೆಂಗಳೂರಿಗೆ ಮರಳಿದಾಗ ಇವರಿಗೆ ಸಿಕ್ಕ ಭವ್ಯ ಸ್ವಾಗತ ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿತ್ತು. ಅಲ್ಲಿವರೆಗೂ ಕ್ಲೀನ್ ಶೇವ್ ಲುಕ್ನಲ್ಲಿ ಕಾಣಸಿಗುತ್ತಿದ್ದ ಡಿ.ಕೆ. ಆ ನಂತರ ಪೆಪ್ಪರ್ ಸಾಲ್ಟ್ ಬಿಯರ್ಡ್ ಲುಕ್ನಲ್ಲಿ ಕಾಣಿಸ್ಕೊಂಡ್ರು. ಹಲವಾರು ಮಾಧ್ಯಮ ಸಂದರ್ಶನಗಳಲ್ಲಿ ಈ ಬಗ್ಗೆ ಪ್ರಶ್ನಿಸಿದಾಗ ಒಂದು ಉದ್ದೇಶದ ಈಡೇರಿಕೆಗಾಗಿ ಈ ಅವತಾರ, ಅದು ಈಡೇರಿದ ನಂತರ ಮತ್ತೆ ಮೊದಲಿನ ಲುಕ್ನಲ್ಲಿ ಕಾಣಿಸಿಕೊಳ್ಳುವೆ ಎಂಬರ್ಥದ ಮಾತುಗಳನ್ನಾಡಿದ್ರು. ಹಲವಾರು ರಾಜಕೀಯ ಪರಿಣಿತರು ಅವರು ಮುಖ್ಯಮಂತ್ರಿ ಆಗುವ ತನಕ ಈ ಗಡ್ಡ ತೆಗೆಸುವುದಿಲ್ಲ ಎಂದು ವಿಶ್ಲೇಷಿಸಿದ್ದರು. ಈಗ ಮುಖ್ಯಮಂತ್ರಿ ಪಟ್ಟ ಏರುವ ಸಮಯ ಬಂದಿದ್ದು ಇವರ ಗಡ್ಡಕ್ಕೆ ಕತ್ತರಿ ಬೀಳುವುದೇ ಎಂಬ ಪ್ರಶ್ನೆ ಕೂಡ ಇದೆ. 2020ರಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು. ಆಗ ಪಕ್ಷ ತೀವ್ರ ಸಂಕಷ್ಟದಲ್ಲಿತ್ತು. ಹಳ್ಳಿ ಹಳ್ಳಿಗೆ ತಿರುಗಿ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದ್ರು. ಪ್ರಜಾಧ್ವನಿ ಯಾತ್ರೆ ಮತ್ತು ಕಾಂಗ್ರೆಸ್ ಘೋಷಿಸಿದ 5 ಗ್ಯಾರಂಟಿ ಯೋಜನೆಗಳನ್ನು ಜನರ ಮನೆ ಮನಸ್ಸಿಗೆ ತಲುಪಿಸುವಲ್ಲಿ ಡಿ.ಕೆ.ಎಸ್. ಅವರ ಕಾರ್ಯತಂತ್ರ ಮತ್ತು ಮ್ಯಾನೇಜ್ಮೆಂಟ್ ಪ್ರಮುಖ ಪಾತ್ರ ವಹಿಸಿತು. ಇವರ ಸಂಘಟನಾ ಚಾತುರ್ಯ ಹಾಗೂ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯ ಜುಗಲ್ಬಂದಿಯಿಂದಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸೀಟುಗಳನ್ನು ಗೆದ್ದು ಸ್ಪಷ್ಟ ಬಹುಮತ ಪಡೆಯಿತು. 2023ರಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದಾಗ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ತ್ಯಾಗ ಮತ್ತು ಒಪ್ಪಂದ ಪಕ್ಷದ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಧ್ಯಸ್ಥಿಕೆಯಲ್ಲಿ ಒಂದು ರಹಸ್ಯ ಸೂತ್ರ ಸಿದ್ಧವಾಯಿತು. ಅದರಂತೆ ಮೊದಲ 3 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಹಾಗೂ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ
ಕಾರ್ಯನಿರ್ವಹಿಸಲು ಒಪ್ಪಂದವಾಯಿತು. ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು DKS ಆಗ CM ಸ್ಥಾನವನ್ನು ಬಿಟ್ಕೊಟ್ರು. ಇದೀಗ 2026ರಲ್ಲಿ ಹೈಕಮಾಂಡ್ ಮಾಡಿಕೊಂಡಿದ್ದ ಆ ಅಧಿಕಾರ ಹಂಚಿಕೆಯ ಒಪ್ಪಂದದ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹಾಗೂ ದೆಹಲಿ ನಾಯಕರ ಆಶೀರ್ವಾದದಿಂದ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಅಂದು ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರಿಸಲು ಮುಂದಾಗಿದೆ. ಅನೇಕ ಏಳು ಬೀಳುಗಳು, ಜೈಲುವಾಸ, ಕಠಿಣ ಪರಿಶ್ರಮ ಮತ್ತು ಪಕ್ಷ ನಿಷ್ಠೆಯ ಬಳಿಕ ಕೊನೆಗೂ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗುವ ಬಹುದಿನಗಳ ಕನಸು ನನಸಾಗುತ್ತಿದೆ. ಇವರ ಈ ಪಯಣ ಪ್ರತಿಯೊಬ್ಬ ರಾಜಕೀಯ ಆಕಾಂಕ್ಷಿಗೂ ಒಂದು ದೊಡ್ಡ ಪಾಠ. ಮುಖ್ಯಮಂತ್ರಿ ಪದಗ್ರಹಣದ ದಿನ DKಶಿಯವರ ಗಡ್ಡಕ್ಕೆ ಮುಕ್ತಿ ಸಿಗಲಿದೆಯೇ? DK ಶಿವಕುಮಾರ್ ತಮ್ಮ ಕ್ಲೀನ್ ಶೇವ್ ಲುಕ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಎಂಬ ಕುತೂಹಲವಿದ್ದು, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಧನ್ಯವಾದ.